ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಸೆಕೆಂಡ್ ಡೇ ಆಫ್ 1 hour ಟೂರ್ ವ್ಲಾಗ್ಸ್. ಇವಾಗ ಟೈಮ್ ಬಂದು 7 ಗಂಟೆ ಆಗ್ತಾ ಬಂತು. ನಮ್ಮ ಬಾಲ್ಕನಿಯಿಂದ ಒಂದು ಬ್ಯೂಟಿಫುಲ್ ಆದ ಸನ್ರೈಸ್ ಕಾಣಿಸ್ತಿದೆ, ತೋರಿಸ್ತೀವಿ ನೋಡಿ. ಹಾಗೆ ಇವತ್ತು ನೀರು ಕೂಡ ಜಾಸ್ತಿ ಆಗಿದೆ ಬ್ಯಾಕ್ ವಾಟರಲ್ಲಿ. ನಿನ್ನೆ ಸನ್ಸೆಟ್ ಟೈಮಲ್ಲಿ ನಮಗೆ ಬೋಟಿಂಗ್ ಹೋಗಲಿಕ್ಕೆ ಆಗಲಿಲ್ಲ, ಹಾಗೆ ಮಾರ್ನಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ. ಮಾರ್ನಿಂಗ್ ನಾವು ಪ್ಲ್ಯಾನ್ ಮಾಡಿದ್ವಿ ಬೆಳಿಗ್ಗೆ 8 ಗಂಟೆಗೆ ಹೋಗೋದು ಅಂತ. ಇವಾಗ ಇಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಬೋಟಿಂಗ್ಗೆ. ಬೋಟ್ ಕೂಡ ಬಂತು ಇಲ್ಲಿ. ಗೈಸ್, ಇವಾಗ ನಮ್ಮ ಬೋಟಿಂಗ್ ಕೂಡ ಸ್ಟಾರ್ಟ್ ಆಯಿತು. ಆಲ್ರೆಡಿ ಸನ್ರೈಸ್ ಆಗಿದೆ. ಇಲ್ಲಿ ಅಣ್ಣಂದು ವಿಡಿಯೋ ಶೂಟ್ ಆಗ್ತಿದೆ ಇವಾಗ. ಈ ಕಡೆ ಏನು ನೋಡ್ತಿದ್ದೀರಾ, ಇದುವೇ ಮ್ಯಾಂಗ್ರೋವ್ ಫಾರೆಸ್ಟ್. ಅದು ಒಂದು ಹಾಕಿದ್ರೆ ಸಾಕು, ಇಡೀ ಕಾಯಿ ಬಿದ್ದು ಅದ್ರ ಕಾಯಿ ಆಗ್ತದೆ, ಸಣ್ಣ ಸಣ್ಣ ಕಾಯಿ ಆಗ್ತದೆ. ಅಲ್ಲಿ ಆಗಿದೆ ನೋಡಿ, ಅದೇ ಬಿದ್ದು ಅದೇ ಗಿಡ, ಆ ಬೇರೆಲ್ಲ ಕಾಣ್ತಿದೆ ನೋಡಿ. ಹೌದು, ಅದೇ ಬಿದ್ದು ಅದೇ ಆಗಿರೋದು. ಇವಾಗ ಫೋಟೋ ತಗೊಳ್ಳಿ ಸರ್, ಚೆನ್ನಾಗಿ ಬರುತ್ತೆ. ಬಿಡೋದೆ ಮಳೆಗಾಲದಲ್ಲಿ ಅವರು ಅನೌನ್ಸ್ ಮಾಡ್ತಾರೆ, ಈ ತರ ಮಳೆ ಜೋರಾದಾಗ ಮತ್ತೆ ಡ್ಯಾಮಿನ ನೀರು ಜೋಗ ಕೇಳಿದ್ರ, ಜೋಗ ಡ್ಯಾಮ್ ನೀರು ಬಿಡ್ತಾರೆ ಅವರು. ಆ ಟೈಮಲ್ಲಿ ಇವರು ಮನೆ ಬಿಡೋದೆ, ಮನೆ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಇವರು ಯಾರಡೆ ಮೆಂಬರ್ ಗ್ರಾಮ ಪಂಚಾಯತಿ ಇವರು ಒಂದ್ ಕಡೆ ಮನೆ ಮಾಡ್ತಾರೆ. ಮನೆ ಅಂದ್ರೆ ಇದು ಹಾಲ್ ಅಲ್ಲೆಲ್ಲ ಶಾಲೆ ನೀರು ಕಡಿಮೆ ಕಡಿಮೆ. ಇಲ್ಲಿ ಒಂದು 2 ಸಲ ಏನೋ ಆಗಿತ್ತು. ಅದು ನಾವೆಲ್ಲ ಚಿಕ್ಕವರಿದ್ದಾಗ 93 ಅಲ್ಲಿ ಒಂದು 2003 ಮತ್ತು 7 ಮೇಲ್ಗಡೆ ನಮ್ಮ ಮನೆ ಒಳಗೆಲ್ಲ ಬಂದಿತ್ತು. ಅವಾಗ ಈ ಮನೆ ಇಲ್ಲಾಗಿತ್ತು, ಒಂಥರ ಹಳೆ ಮನೆ ಇತ್ತು. ಕುದ್ರು ಟೈಪ್ ಅಲ್ಲ, ಕುದ್ರು ನಡಿ ಆಚೆ ಸೈಡ್ ಸಹ ನೀರು ಉಂಟು. ಈ ಕಡೆ ಜಾಗ ಇದೆಯಾ, ಮತ್ತೆ ಆ ಕಡೆ ದೊಡ್ಡ ನದಿ ಇದೆಯಲ್ಲ. ಈ ಜಾಗದಲ್ಲಿ ತುಂಬ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ನಡೀತದಂತೆ ನೋಡಿ. ನೆಕ್ಸ್ಟ್ ರವಿ ಚಿಕ್ಕನ ಮದುವೆದು ವೆಡ್ಡಿಂಗ್ ಶೂಟ್ ಎಲ್ಲ ಇಲ್ಲೇ ಅಂತೆ. ಈಗಲೇ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಸ್ಪಾನ್ಸರ್ ಅವನೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಮಾಡ್ಬೇಕಂತಿದ್ದೆ. ಇಲ್ಲಿ ಎಷ್ಟು ಖರ್ಚು ಎರಡು ಬೋಟ್ ಬೇಕಂತ. 2 ಬೋಟ್ ಬಂದರೆ ಸಹ ಪರವಾಗಿಲ್ಲ, ಇಲ್ಲೇ ವೆಡ್ಡಿಂಗ್ ಶೂಟ್ ಮಾಡೋದು ಅಂತ ರವಿ ಚಿಕ್ಕ ಹೇಳ್ತಾ ಇದ್ದಾರೆ. ಓಕೆ ಅಲ್ಲ? ನಾವಿವಾಗ ಬಂದಿರುವಂಥದ್ದು 1 hour ಬ್ಯಾಕ್ ವಾಟರಲ್ಲಿರುವಂಥ ಕೇರಳ ಸ್ಪಾಟಿಗೆ. ಈ ಪ್ಲೇಸ್ ನೋಡಲಿಕ್ಕೆ ಒಂಥರ ಕೇರಳದ ಥರನೇ ಇದೆ, ಅದಕ್ಕೆ ಇದನ್ನು ಕೇರಳದ ಸ್ಪಾಟ್ ಅಂತ ಕರೀತಾರೆ ಇಲ್ಲಿ.
ಸ್ಪಾಟಲ್ಲಿ ಫೋಟೋಶೂಟ್ ಎಲ್ಲ ಮಾಡಿ ಈಗ ವಾಪಸ್ ರಿಟರ್ನ್ ಹೋಗ್ತಿದ್ದೇವೆ. ಇವಾಗ ಇವರಿಗೆಲ್ಲ ಯಾವ ಥರ ಇತ್ತು ಅಂತ ಕೇಳೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ರೈಚಿಕ? ಒನ್ಸ್ ಮೋರ್. ಇನ್ನು ಇವರ ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಗೆ ಇಲ್ಲಿಗೆ ಬರೋದು ಅಂತ ಫಿಕ್ಸ್ ಆಗಿದ್ದಾರೆ. ಅಪ್ಪ ನಿಮ್ಗೆ ಹೇಗೆ ಅನಿಸ್ತು? ಪುನೀತ್ ಹೇಗಿತ್ತು ಅಂತ? ಅಮ್ಮ ಖುಷಿ ಆಯ್ತಾ? ಜೋಶಲ್ಲಿದ್ದೀರಲ್ಲ, ಎಂತ ಖುಷಿ ಆಯ್ತಾ? ಇನ್ನೊಂದ್ಸಲ ಬರ್ಬೋದು ಇಲ್ಲಿಗೆ? ಇನ್ನು ರವಿ ಚಿಕ್ಕಂದು ವೆಡ್ಡಿಂಗ್ ಶೂಟ್ ಎಲ್ಲ ಇಲ್ಲಿ ಅಂತ ಫಿಕ್ಸ್ ಮಾಡಿದ್ದಾರೆ. ಅವ್ರು ಆ್ಯಕ್ಚುಲಿ ಇವತ್ತು ವೆಡ್ಡಿಂಗ್ ಶೂಟ್ ಇದು ಸ್ಪಾಟ್ ಎಲ್ಲ ನೋಡಲಿಕ್ಕೆ ಬಂದದಂತೆ. ಅವರು ಪಾಪ ಇಲ್ಲಿ ಬಂದು ಕ್ಯಾಮರಾಮ್ಯಾನ್ ಆದರು. ಎಂತ ಹೇಳ್ತೀರಿ ಇದರ ಬಗ್ಗೆ? ಬೇಜಾರ? ನೆಕ್ಸ್ಟ್ ನಿಮ್ಮ ವೆಡ್ಡಿಂಗ್ ಶೂಟಿಗೆ ನಾನೇ ಕ್ಯಾಮರಾಮ್ಯಾನ್ ಆಗ್ತೇನೆ ನಿಮಗೆ. ಇವತ್ತಿಷ್ಟು ಫೋಟೋ ತೆಗ್ದ್ರಲ್ಲ, ನಿಮ್ಮ ವೆಡ್ಡಿಂಗ್ ಶೂಟಿಗೆ ನಾವೇ ಕ್ಯಾಮರಾಮ್ಯಾನ್. ಸ್ಪಾನ್ಸರ್ ಏನು? ಸ್ಪಾನ್ಸರ್ ನೀವೇ. ನಿಮ್ಮ ಮದುವೆಗೆ ನೀವೇ ಸ್ಪಾನ್ಸರ್, ನಾವೆಂತ ಸ್ಪಾನ್ಸರ್ ಮಾಡಿ. ನಾನು ಹೇಳುದನ್ನೆಲ್ಲ ನಂಬಬೇಡಿ. ನಾವೀಗ ನಮ್ಮ ಸ್ಪಾಟಿಗೆ ರೀಚ್ ಆಗ್ತಾ ಬಂದ್ವಿ. ಅದಲ್ಲಿ ಹೋಗಿ ಒಂದು ರೌಂಡ್ ಬರೋದು ಅಷ್ಟೇ ಅಲ್ಲ. ಆ ಕಡೆಯಿಂದ ಬೇರೆ ಆ ಕಡೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಟೂರಿಸ್ಟ್ನವರು ಆಲ್ರೆಡಿ ಬಂದಿದ್ದಾರೆ ಇವಾಗ ಇಲ್ಲಿ ಅಂತ. ಗೈಸ್, ನಾವಿವಾಗ ಬೋಟಿಂಗ್ ಎಲ್ಲ ಮಾಡಿ ನಮ್ಮ ಹೋಮ್ ಸ್ಟೇಗೆ ರೀಚ್ ಆದ್ವಿ. ಇನ್ನು ಬೇರೆ 2 ಪ್ಲೇಸಿಗೆ ಹೋಗುವ ಪ್ಲ್ಯಾನ್ ಉಂಟು. ಹಾಗೆ ನಮ್ಮ ಹೋಮ್ ಸ್ಟೇಯಿಂದ ಇವಾಗ ಚೆಕ್ಔಟ್ ಆಗ್ತಿದ್ದೇವೆ. ನಾವು ಸ್ಟೇ ಆಗಿದ್ದದ್ದು ಭಾಗೀರಥಿ ಹೋಮ್ ಸ್ಟೇ ಅಂತ. ಈ ಹೋಮ್ ಸ್ಟೇ ಮುಂದೆನೇ ನೋಡಿ ಶರಾವತಿ ಬ್ಯಾಕ್ ವಾಟರ್ ಇದೆ. ಹಾಗೆ ಇವ್ರದ್ದೇ ಬೋಟಿಂಗ್ ಕೂಡ ಇದೆ ಇಲ್ಲಿ. ನೀವೇನಾದರೂ ಬರೋದಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಗೈಸ್, ನಾವಿವಾಗ ನಮ್ಮ ರೂಮಿಂದ ಚೆಕ್ಔಟ್ ಆಗಿ ಬಂದಿರೋದು ಎಕೋ ಬೀಚ್ಗೆ. ನಮ್ಮ ಹೋಮ್ ಸ್ಟೇದ್ದು ಓನರ್ ಹೇಳಿದರು ನಮಗೆ ಒಂದು 2 ಪ್ಲೇಸಸ್ ಇಲ್ಲಿ ಸಜೆಸ್ಟ್ ಮಾಡಿದರು. ಒಂದು ಎಕೋ ಬೀಚ್, ಹಾಗೆ ಮ್ಯಾಂಗ್ರೋವ್ ಫಾರೆಸ್ಟ್, ಬೋರ್ಡ್ ವಾಕ್ ಅಂತ. ಇಲ್ಲಿ ದೂರದಲ್ಲಿ ಒಂದು ಬೋಟ್ ಹೋಗ್ತಾ ಇದೆ ನೋಡಿ, ಮೀನು ಹಿಡಿಯುವರ ಬೋಟ್ ಹೋಗ್ತಾ ಉಂಟು ಇಲ್ಲಿ. ಇಲ್ಲಿ ತುಂಬ ಜನ ಸಮುದ್ರದಲ್ಲಿ ಆಟ ಆಡ್ತಿದ್ದಾರೆ. ಬಟ್ ಕೆಲವೊಂದು ಸಲ ಹೇಳಿಕ್ಕಾಗಲ್ಲ ಸಮುದ್ರ ಯಾವಾಗ ನಮ್ಮ ಜೊತೆ ಆಟ ಆಡುತ್ತೆ ಅಂತ. ಆದಷ್ಟು ಸೇಫ್ ಆಗಿರೋದು ಒಳ್ಳೆಯದು. ಪ್ರೀ ವೆಡ್ಡಿಂಗ್ ಶೂಟ್ ಉಂಟು ಒಂದು ಸಾರ ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲ ಅವಳು ಕಾಣಲ ನಡಿಗೆ. ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಪ್ರವೇಶ ಶುಲ್ಕ 20 ರೂಪಾಯಿ ಅಂತೆ. ಪ್ರೀ ವೆಡ್ಡಿಂಗ್ ಶೂಟು 1000 ರೂಪಾಯಿ ಅಂದರೆ ಎಂಟ್ರಿ. ಮಾಡಿಸ್ತೀರಾ ಎಂಟ್ರಿ ಪ್ರೀ ವೆಡ್ಡಿಂಗ್ ಶೂಟು? ಹಾಂ, ನಿಮ್ಮ ಮದುವೆ ಯಾವಾಗ? ನಿಮ್ಮ ಮದುವೆ ನೆಕ್ಸ್ಟ್ ಇಯರ್ ಆಯಿತು, ಇನ್ನು ಸ್ವಲ್ಪ ದಿನ ಇರೋದು. ಟೈಮ್ ಬೇಕಲ್ಲ? ಹಾಂ, ಟೈಮ್ ಎಲ್ಲಿ ಟಿಕೆಟ್ ಎಲ್ಲಿ ನೋಡಿ. ಸೀಸನ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಇವತ್ತು. ಗೈಸ್, ನಾವಿವಾಗ ಟಿಕೆಟ್ ಎಲ್ಲ ತಗೊಂಡು ಮ್ಯಾಂಗ್ರೋವ್ ಬೋರ್ಡ್ ವಾಕ್ಗೆ ಎಂಟ್ರಿ ಆದ್ವಿ. ಪರ್ ಪರ್ಸನ್ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಎಂಟ್ರಿ ಫೀಸ್ ಆಗಿ.
ಅಲ್ಲಿಂದ ಬಂದು ಈ ಬ್ರಿಡ್ಜಲ್ಲಿ ಈ ಐಲ್ಯಾಂಡ್ಗೆ ಹೋಗ್ತಿದ್ದೇವೆ. ನೋಡಿ ಸುತ್ತ ನೀರು, ಆ ಕಡೆ ಈ ಕಡೆ ಎಲ್ಲ ಕಡೆಯಲ್ಲಿ ನೀರು. ನೀವು ಇಲ್ಲಿ ಏನು ನೋಡ್ತಿದ್ದೀರಿ? ಇದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್. ನಮ್ಮ ಹಿಂದೆ ನೋಡಿ ಎಷ್ಟು ಜನ ಇಲ್ಲಿ ಬರ್ತಿದ್ದಾರೆ ಅಂತ. ಹಾಗೆ ಈ ಕಡೆ ಸಹ ನೋಡ್ಬೋದು, ಸೀಸನ್ ಆಗಿರೋದ್ರಿಂದ ತುಂಬ ಶಾಲಾ ಮಕ್ಕಳು ಹಾಗೂ ಟೂರಿಸ್ಟ್ ತುಂಬ ಜನ ಇದ್ದಾರೆ. ಇಲ್ಲಿ ಅಣ್ಣಂದು ವ್ಲಾಗ್ ಆಗ್ತಿದೆ. ನೀವು ಇಲ್ಲಿ ನೋಡ್ಬೋದು ಬೋರ್ಡ್ ವಾಕ್ ಯಾವ ಥರ ಇದೆ ಅಂತ. ಗೈಸ್, ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಹಾಗೆ ಇಲ್ಲೇ ಒಂದು ಹೋಟೆಲ್ಗೆ ಕೂಡ ಬಂದ್ವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದೆ ಜರ್ನಿನ ನಾವು ಕಂಟಿನ್ಯೂ ಮಾಡೋಣ ಅಂತ. ಏನೆಲ್ಲ ತಿಂಡಿ ಇದೆ ಅಂತ ನೋಡುವ. ನಾವು ಇವಾಗ ಆರ್ಡ್ರ್ ಮಾಡಿದೆ ಅಂತ ದೋಸೆ ಎಲ್ಲ ಬಂತು, ಎಲ್ಲ ತಿಂತಿದ್ದಾರೆ. ಮುಂದೊಂದು ಗಾಡಿ ಹೋಗ್ತಿದೆ, ಇದರ ನೆನಪು ಯಾರಿಗೆಲ್ಲ ಉಂಟು ಕಮೆಂಟ್ ಮಾಡಿ. ಸಣ್ಣದಿರುವಾಗೆಲ್ಲ ಶಾಲಾ ಪ್ರವಾಸ ಎಲ್ಲ ಈ ಗಾಡಿಯಲ್ಲಿ ಹೋಗ್ತಿದ್ದಾರೆ. ಶಾಲೆ ಪ್ರವಾಸ, ಮದುವೆ, ಟ್ರಿಪ್ಪು ಯಾವುದಿದ್ರು ಇದರಲ್ಲಿ. ಬಟ್ ಇವಾಗ ಈ ಥರ ಗಾಡಿಯಲ್ಲಿ ಎಲ್ಲರೂ ಹೋಗ್ತಿದ್ದಾರೆ. ನೋಡಿ, ಎರಡು ಗಾಡಿ ನಮಗೆ ನೋಡಿ ಒಂದೇ ಕಡೆ ಸಿಕ್ಕಿದೆ. ಗೈಸ್, ನಾವಿವತ್ತು ಬಂದಿರುವಂಥ ನಮ್ಮ ಕೊನೆಯ ಪ್ಲೇಸ್ ಕಾಪು ಬೀಚ್ಗೆ. ಹೇಳಿ ರವಿಚಿಕ್ಕ, ಹೇಗನ್ನಿಸ್ತುಂಟು ಟ್ರಿಪ್ ಎಲ್ಲ? ಫುಲ್ ಜಾಲಿಯಾ? ಲೈಫ್ ಇಸ್ ಜಿಂಗಲ್ ಅಲ್ಲ? ಲೈಫ್ ಇಸ್ ಜಿಂಗಲ್ ಅಲ್ಲ, ಮತ್ತೆಂತ ಲೈಫಲ್ಲಿ ಯಾವಾಗ ಬಿಜಿ ಇದೆಯಲ್ಲ, ಎಂಜಾಯ್ ಮಾಡಬೇಕು ಅಲ್ಲ. ನೀವು ಯಾವಾಗಲೂ ಎಂಜಾಯ್ ಮಾಡ್ತೀರಾ? ನಾವು ಅಪರೂಪಕ್ಕೊಮ್ಮೆಲ್ಲ. ನೀವು ಬ್ಯಾಂಗ್ಳೂರ್ನವರೆಲ್ಲ ಅಲ್ಲಿ ಬ್ಯಾಂಗ್ಳೂರಲ್ಲಿ ಫುಲ್ ಸುತ್ತಿ ಎಲ್ಲ ಸುತ್ತಾಡಿ ಎಲ್ಲ ಎಂಜಾಯ್ ಮಾಡೋದಿಲ್ಲ. ಇವಾಗ ಕಾಪು ಲೈಟ್ ಹೌಸ್ ಹತ್ರ ಬಂದ್ವಿ. ಇಲ್ಲಿ ನೋಡಿ ಲೈಟ್ ಹೌಸ್ ಇದೆ. ಇವಾಗ ಆ ಲೈಟ್ ಹೌಸ್ ಓಪನ್ ಆಗಿಲ್ಲ. ನಾವಿಲ್ಲಿ ಕೇಳಿದ್ವಿ ಕ್ಲೋಸ್ ಆಗಿದೆ ಅಂತ. ಅವ್ರು ಹೇಳಿದ್ರು 4:30ಗೆ ಓಪನ್ ಆಗುತ್ತಂತೆ. ಅಲ್ಲಿ 4:30ಗೆ ಓಪನ್ ಆಗುತ್ತೆ ಅಂತ ಹೇಳಿದರು, ಬಟ್ ಇಲ್ಲಿ 5:30 ಟೈಮಿಂಗ್ಸ್ ಹಾಕಿದ್ದಾರೆ. ಗೈಸ್, ಲೈಟ್ ಹೌಸ್ ಓಪನ್ ಆಗೋದು 5:15ಗೆ ಅಂತ ಹೇಳಿದರು. ಹಾಗೆ ನಾವು ಇಲ್ಲಿ ಬೀಚ್ ಹತ್ರನೇ ಬಂದ್ವಿ ಕೆಳಗಡೆ. ಇಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ನೋಡಿ. ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ಪಿಗೆ ಬಂದಿದ್ದಾರೆ. ಒನ್ ಟೈಮಲ್ಲಿ ನಾವು ಇದೇ ಥರ ಬರ್ತಾ ಇದ್ವಿ. ಹಾಂ, ನೀವೆಲ್ಲ ಬರಲಿಲ್ಲ? ನೀವೆಲ್ಲ ಎಲ್ಲಿಗೆ ಟ್ರಿಪ್ ಹೋಗ್ತಿದ್ದೀರಿ? ಅಯ್ಯೋ,
ಸಂಗನೆ ಬುದಿಗೆ ಪಲ್ಟಿ ಆಪುಜ ನಿಜ ಅವಿಂದ ಗಿಫ್ಟ್ ಮಾರೆ ಅಲ್ಲಿ ಲೈಟ್ ಹೌಸ್ ಓಪನಿಂಗ್ 5:15 ಅಂತ ಹಾಕಿದ್ರು. ನಾವು ಹಾಗೆ ಇಲ್ಲಿ ಬೀಚ್ ಹತ್ರ ಬಂದ್ವಿ. ಬಟ್ ಇವಾಗ ನೋಡಿ ಲೈಟ್ ಹೌಸ್ ಓಪನ್ ಆಗಿದೆ. ಓಪನ್ ಆಗಿ ಆಲ್ರೆಡಿ ತುಂಬ ಜನ ಕ್ಯೂಯಲ್ಲಿ ನಿಂತಿದ್ದಾರೆ. ಇನ್ನು ನಾವು ಹೋದರೂ ಸಹ ತುಂಬ ಹೊತ್ತು ಕ್ಯೂಯಲ್ಲಿ ನಿಲ್ಲಬೇಕಾಗ್ತದೆ. ಸಾರಿ ಇಷ್ಟು ದೂರ ಬಂದು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಬಂದ್ವಿ. ಇವರು ಆವಾಗಲೇ ಬೇಡ ಬೇಡ ಅಂತ ಹೇಳಿದ್ರಿ. ಯಾರು ನೀವೇ ಮತ್ತೆ ನೀನೇ ಒಮ್ಮೆ ಬೇಡ ಅಂತ ಹೇಳಿದ್ರು. ಲೇಟ್ ಆಗ್ತದೆ ಬೇಡ ಅಂತ ಹೇಳಿದ್ರಿ. ಬಟ್ ಇಷ್ಟು ದೂರ ಬಂದ ಮೇಲೆ ಮಿಸ್ ಮಾಡ್ಕೊಳ್ಳೋದು ಇಂಥ ಪ್ಲೇಸ್. Kujera, alol pilgini, mujjana, chedalol dandedu pilgini mujjana. Holo? Undata cricket go bana net ಆಡ್ತಾರೆ ಕೇದುಡಲ್ಲ pilgini mujjana. ನೋ. alol mujjana. ಗೈಸ್ ಅಪ್ಪ ಅಮ್ಮ ಅಣ್ಣ ಇಲ್ಲಿ ನೋಡಿ ಇಲ್ಲಿ ಕೂತಿದ್ದಾರೆ. ಕೆಲಸದಿಲ್ಲ ಅವರಿಗೆ ಮಾಡಕ್ಕಾಗಲ್ಲ. ಸೂಪರ್ ವ್ಯೂ ಪಾಯಿಂಟ್ ಎಲ್ಲ. ಮತ್ತೆ ಅವಾಗ ಬೇಡ ಅಂತ ಹೇಳಿದ್ರಿ ಬರೋದು. ಯಾರು ಹೇಳಿದ್ರು? ನೀವೇ. ಹಾಂ ಇವಾಗ ಒಮ್ಮೆ ಬಂದಿದೆ ಅದಕ್ಕೆ ಬೇಡ ಅಂತ ಹೇಳಿದ. ಅದು ನಾನು ಬಂದಿರಲಿಲ್ಲ ಅಲ್ಲ. ಹಾಂ ಮತ್ತೆ ಬೇಡ ಲೇಟ್ ಆಗ್ತದೆ ಹಾಗೆ. ನಾವಿವಾಗ ಕಾಪು ಲೈಟ್ ಹೌಸ್ಗೆಲ್ಲ ಹೋಗಿ ವಾಪಸ್ ಕಾರ್ ಹತ್ರ ಬಂದ್ವಿ. ಇನ್ನು ಸೀದಾ ಮನೆಗೆ ಹೋಗೋದು. ಇಲ್ಲಿಗೆ ನಮ್ಮ 2 ದಿನದ ಟ್ರಿಪ್ ಸಹ ಮುಗಿತಾ ಬಂತು. ಇಲ್ಲಿ ನೋಡಿ ನಮ್ಮ ಸ್ಪಾನ್ಸರ್ ರವಿ ಆಚಾರ್ಯ ಅವರು ಇಲ್ಲಿದ್ದಾರೆ. ಅದೇನಿಲ್ಲ. ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ? ನೆಕ್ಸ್ಟ್ ನಾವು ಕೈಮುತ್ತರಿಗೆ ಹೋಗುವ ಅಂತ. ಆದಿಯೋಗಿಯಲ್ಲಿ ಹೋಗುವ ಅಂತ. ಅದು ಬಿಟ್ಟು ಬೇರೆ ಅಲ್ಲಿ ಊಟಿ ಆನಂತರ. ಹೌದಾ? ಮೈಸೂರು ಊಟಿ ಎಲ್ಲ ಒಂದು. ಮೈಸೂರು ಊಟಿ ಆದಿಯೋಗಿ ಹಿಂಗೆ. ಇಲ್ಲದಿದ್ರೆ ಮಧುರೆ ಮೀನಾಕ್ಷಿ. ನೋಡಿ ಆಲ್ರೆಡಿ ನೆಕ್ಸ್ಟ್ ಟ್ರಿಪ್ ಇದು ಪ್ಲಾನ್ ಆಗಿದೆ. ಊಟಿ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಟೈಮ್ ಸಹ ಊಟಿದ್ದೊಂದು ಪ್ಲಾನ್ ಹಾಕಿದ್ವಿ. ಬಟ್ ಅದೆಲ್ಲ ಚೇಂಜ್ ಆಗಿ ಅಲ್ಲಿಂದ ಕೇರಳ ಆಗಿ ಫೈನಲ್ ನಾವು ಹೋಗಿದ್ದು ಹೊನ್ನಾವರಕ್ಕೆ. ಈಗ ವಾಪಸ್ ಊಟಿಂದ ರವಿ ಚಿಕ್ಕ ಪ್ಲಾನ್ ಮಾಡಿದ್ದಾರೆ. ನೋಡುವ ಏನೆಲ್ಲ. ಹಾಂ ಇನ್ನು ರವಿ ಚಿಕ್ಕಂದು ಮದುವೆ ಸಹ ಉಂಟಂತೆ. ಯಾವಾಗ ಚಿಕ್ಕ ಮದುವೆ? ರವಿ ಚಿಕ್ಕ ಮದುವೆ ಏಪ್ರಿಲ್ ಆರ್ ಮೇ. ಹಾಂ ಏಪ್ರಿಲ್ ಆರ್ ಮೇ. ನೋಡಿ
ನೋಡಿ ಏಪ್ರಿಲ್ ಅಥವಾ ಮೇ ಅಲ್ಲಿ ಮದುವೆ, ಏಪ್ರಿಲ್ ಅಥವಾ ಮೇ ಅಲ್ಲಿ ಮದುವೆ ಸಹ ಉಂಟು ಅಂತ ಹೇಳ್ತಿದ್ದಾರೆ. ಹಾಗೆ ಹೊನ್ನಾವರದಲ್ಲಿ ಅವರ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಸಹ ಪ್ಲಾನ್ ಮಾಡಿದ್ದಾರೆ. ಗೈಸ್ ರವಿಚಿಕ ಸಹ ಹೊರಟ್ರು. ಏಪ ನೆಕ್ಸ್ಟ್ ವ್ಲಾಗ್ ನಮ್ಮ ಗಂಟೆ ಪ್ಲಾನ್ ವ್ಲಾಗ್ ಉಂಟು. ನೆಕ್ಸ್ಟ್ ಪ್ಲಾನ್ ಉಂಟು ಬಾಸ್, ಬಿಗ್ ಬಾಸ್ ಅವತ್ತು ನಮ್ಮ ಝೊಮ್ಯಾಟೋದ ಈ ಪ್ಲಾನ್ ಶಿಪ್ಪದವಾಗ ನಾವೀಗ ನಮ್ಮ ಮನೆಗೆ ರೀಚ್ ಆದ್ವಿ. ನಮ್ಮ 2 ದಿನದ ಟ್ರಿಪ್ ಕೂಡ ಇಲ್ಲಿಗೆ ಮುಗೀತು. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಕಿ. ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ. MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ಮನೆ ಬಿಟ್ಟು ಬೇರೆ ಸೊಕ್ಕಿ ಬೇರೆ ಬಡದ್ಗೆ